ಹಾಯ್ ಕನ್ನಡವಾದ ಯೂಟ್ಯೂಬ್ ಚಾನಲ್ಗೆಲ್ಲ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ ವಾಯ್ಸ್ ನಿಮಗೆ ಸ್ವಲ್ಪ ಬೇರೆ ಥರನೇ ಕೇಳಿಸ್ತಾ ಇರ್ಬೋದು ಅಥವಾ ನಿಧಾನಕ್ಕೆ ಬರ್ತಾ ಇರ್ಬೋದಾಗಿರುತ್ತೆ. ಸೊ ಹೆಲ್ತ್ ಇಶ್ಯೂ ಇರೋ ಕಾರಣಕ್ಕೆ, ಆರೋಗ್ಯ ಸಮಸ್ಯೆ ಇರುವಂಥ ಕಾರಣಕ್ಕೆ ಸ್ವಲ್ಪ ಸಮಸ್ಯೆ ಆಗುತ್ತೆ ವಿಡಿಯೋಸ್ ಮಾಡಲಿಕ್ಕೆ ಕೂಡ. ಆದರೂ ಕೂಡ ಅರ್ಥ ಆಗೋ ರೀತಿಯಲ್ಲೇ ಹೇಳಲಿಕ್ಕೆ ಪ್ರಯತ್ನ ಪಡ್ತೇನೆ. 2024-25ನೇ ಶೈಕ್ಷಣಿಕ ವರ್ಷದಲ್ಲಿ ಸರ್ಕಾರಿ ಕೋಟದ ಒಂದು 2 ವರ್ಷದ ಸೀಟನ್ನು ಪಡೆದು ಬಿ ಎಡ್ ಮಾಡಬೇಕು ಅಂತ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಿರುವಂಥ ವಿದ್ಯಾರ್ಥಿಗಳಿಗೆ ಇದೀಗ 3ನೇ ರೌಂಡ್ಗೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳು ವೆಯ್ಟ್ ಮಾಡ್ತಿರುವಂಥದ್ದು. ಅಂದರೆ 3ನೇ ರೌಂಡ್ನ ಸೀಟು ಹಂಚಿಕೆ ಪಟ್ಟಿ ಯಾವಾಗ ಪ್ರಕಟ ಆಗುತ್ತೆ ಅಂತ ವಿದ್ಯಾರ್ಥಿಗಳಲ್ಲಿ ಇದೀಗ ಒಂದು ಪ್ರಶ್ನೆ ಇದೆ. ನಂತರದಲ್ಲಿ ಪ್ರಮುಖವಾಗಿ ಈ ಒಂದು 3ನೇ ಸುತ್ತಿನ ಸೀಟು ಹಂಚಿಕೆಯ ಒಂದು ಪಟ್ಟಿಗೂ ಮುಂಚೆನೆ ನಂತರದಲ್ಲಿ ಆಪ್ಷನ್ ಎಂಟ್ರಿ ಏನು ಮಾಡ್ತಾರಲ್ಲ ವಿದ್ಯಾರ್ಥಿಗಳು, ಆಪ್ಷನ್ ಅಂದರೆ ಸೀಟ್ ಮೆಟ್ರಿಕ್ಸ್, ಅಂದರೆ ವಿದ್ಯಾರ್ಥಿಗಳು ಸೀಟ್ ಮೆಟ್ರಿಕ್ಸ್ ಆಗಿರ್ಬೋದು, ಆಪ್ಷನ್ ಎಂಟ್ರಿ ಆಗಿರ್ಬೋದು, ಇದೆಲ್ಲ ಆದಮೇಲೆ ಲಿಸ್ಟ್ ಬರೋದಾಗಿರುತ್ತೆ. ಅಂದರೆ ಇವಾಗ ಆಪ್ಷನ್ ಎಂಟ್ರಿ ಯಾವಾಗಿರುತ್ತೆ, ನಾವೆಲ್ಲ ಆಪ್ಷನ್ ಎಂಟ್ರಿ ಮಾಡ್ಬೋದು ಅಂತ ಸಾಕಷ್ಟು ವಿದ್ಯಾರ್ಥಿಗಳ ಪ್ರಶ್ನೆ ಇದೆ. ಯಾರೆಲ್ಲ ವಿದ್ಯಾರ್ಥಿಗಳು ಆಪ್ಷನ್ ಎಂಟ್ರಿ ಮಾಡ್ಬೋದಾಗಿರುತ್ತೆ, ಯಾರನ್ನ ಪರಿಗಣಿಸ್ತಾರೆ ಅಂತ. ನಂತರದಲ್ಲಿ ಈ ಒಂದು ಸೀಟ್ ಮೆಟ್ರಿಕ್ಸ್ ಯಾವಾಗ ಪ್ರಕಟ ಮಾಡ್ತಾರೆ ಆಗಿದ್ರೆ 2024-25ನೇ ಶೈಕ್ಷಣಿಕ ವರ್ಷದಲ್ಲಿ ಈ ಒಂದು 2 ವರ್ಷದ ಸರ್ಕಾರಿ ಕೋಟದ ಸೀಟ್ಗೆ ಅಪ್ಲಿಕೇಶನ್ ಹಾಕಿರುವಂಥ ವಿದ್ಯಾರ್ಥಿಗಳಿಗೆ 2ನೇ ರೌಂಡ್ನ ಸೀಟು ಹಂಚಿಕೆ ಪಟ್ಟಿಯೆಲ್ಲ ಪ್ರಕಟ ಆಯಿತು. ಆ ವಿದ್ಯಾರ್ಥಿಗಳು ಅಡ್ಮಿಷನ್ ಆದ ನಂತರದಲ್ಲಿ 2ನೇ ರೌಂಡ್ನ ಬಳಿಕ 3ನೇ ರೌಂಡ್ಗೆ ಉಳಿಕೆ ಆಗಿರುವ ಸೀಟುಗಳ ಸೀಟ್ ಮೆಟ್ರಿಕ್ಸ್ ಅನ್ನು ಪ್ರಕಟ ಮಾಡ್ತಾರೆ. ಆ ಸೀಟ್ ಮೆಟ್ರಿಕ್ಸ್ ಅನ್ನು ನೋಡ್ಕೊಂಡು ವಿದ್ಯಾರ್ಥಿಗಳು ಕಾಲೇಜಿನ ಯಾವ್ಯಾವ ಕಾಲೇಜಲ್ಲಿ ಎಷ್ಟು ಸೀಟ್ ಇದೆ ಏನು ಎತ್ತ ಅಂದ್ಬಿಟ್ಟು ವಿದ್ಯಾರ್ಥಿಗಳು ಅನಲೈಸ್ನ ಮಾಡಿ ಸೀಟ್ ಇರೋ ಕಾಲೇಜ್ಗಳನ್ನ ಆಯ್ಕೆ ಮಾಡ್ಕೋಬೋದಾಗಿರುತ್ತೆ. ಆಪ್ಷನ್ ಎಂಟ್ರಿಯಲ್ಲಿ ಅಂದರೆ ಅವ್ರು ಆಯ್ಕೆ ಮಾಡಿರೋ ಕಾಲೇಜ್ ಇರುತ್ತಲ್ಲ, ಆ ಕಾಲೇಜಲ್ಲಿ ಈಗ ಸೀಟ್ ಇಲ್ಲ 3ನೇ ರೌಂಡ್ಗೆ ಅಂದರೆ ವಿದ್ಯಾರ್ಥಿಗಳು ಈ ಒಂದು ಕಾಲೇಜನ್ನು ಬದಲಾವಣೆ ಮಾಡ್ಕೊಳ್ಳೋದಕ್ಕೆ ಆಪ್ಷನ್ ಎಂಟ್ರಿ ಇರುತ್ತೆ. ಅಂದರೆ ಸೀಟ್ ಮೆಟ್ರಿಕ್ಸ್ ಯಾವಾಗ ಬರುತ್ತೆ ಆಗಿದ್ರೆ, ಆಪ್ಷನ್ ಎಂಟ್ರಿ ಯಾವಾಗಿರುತ್ತೆ ಆಗಿದ್ರೆ, ನಂತರದಲ್ಲಿ ಒಂದು ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ ಅನ್ನು ಯಾವಾಗ ಪ್ರಕಟ ಮಾಡ್ತಾರೆ ಒಂದು 3ನೇ ರೌಂಡ್ಗೆ ಸಂಬಂಧಪಟ್ಟಂತೆ. ಇದಕ್ಕೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳಿಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ನಿಮಗೆ ಮಾಹಿತಿಯನ್ನು ತಿಳಿಸ್ತಾ ಇರುವಂಥದ್ದು. ಹೆಚ್ಚಿಗೆ ಬಿ ಎಡ್ ಕುರಿತು ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಪ್ರಮುಖ ಮಾಹಿತಿಗಳನ್ನು ತಿಳ್ಕೊಳ್ಳೋದಕ್ಕೆ ಕನ್ನಡವಾದ ಯೂಟ್ಯೂಬ್ ಚಾನಲ್ಗೆ ನೀವೇನು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ದಾರೆ, ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಕ್ಲಿಕ್ ಮಾಡಿ ನಿಮ್ಮೆಲ್ಲ ಸ್ನೇಹಿತರಿಗೆ ಮರೀದೇ ವಿಡಿಯೋನ ಶೇರ್ ಮಾಡಿ ಅವರಿಗೆ ಮಾಹಿತಿನ ತಲುಪಿಸಿ ಅಂತ ಹೇಳ್ತಾನೆ. ಯಾಕಂದರೆ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಬಿ ಎಡ್ ಕುರಿತು ಕನ್ನಡವಾದ ಯೂಟ್ಯೂಬ್ ಚಾನಲ್ ನೆರವಾಗ್ತಾ ಇರುವಂಥದ್ದು. ಬಹುತೇಕ ಸಾವಿರಾರು ವಿದ್ಯಾರ್ಥಿಗಳಿಗೆ ಕನ್ನಡವಾದ ಯೂಟ್ಯೂಬ್ ಚಾನಲ್ನಿಂದ ಮಾಹಿತಿಗಳು ತಲುಪ್ತಿದ್ದಾವೆ. ಏನು ಎತ್ತ ಅಂತಲೇ ಗೊತ್ತಿಲ್ಲದೆ ಇರೋ ಇನ್ಫಾರ್ಮೇಷನ್ಗಳು ಕೂಡ ಕನ್ನಡವಾದ ಯೂಟ್ಯೂಬ್ ಚಾನಲ್ನ ಕಡೆಯಿಂದ ಬಿ ಎಡ್ನ ಕುರಿತು ವಿದ್ಯಾರ್ಥಿಗಳಿಗೆ ಪ್ರಮುಖವಾಗಿ A to Z ಮಾಹಿತಿಗಳು ನಮ್ಮ ಕನ್ನಡವಾದ ಯೂಟ್ಯೂಬ್ ಚಾನಲ್ಗೆ ಕಡೆಯಿಂದ ನಿಮಗೆ ಸಿಗ್ತಾ ಇರುತ್ತೆ. ಅದಕ್ಕೆ ಹೊಸದಾಗಿ ವಿಡಿಯೋ ನೋಡ್ತಿರೋರು ಈಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾರೆ. ವಿದ್ಯಾರ್ಥಿಗಳಿಗೆ ಇದರಿಂದ ನಾವು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ಬೆಲ್ ಐಕನ್ ಕ್ಲಿಕ್ ಮಾಡೋದ್ರಿಂದ ಸಬ್ಸ್ಕ್ರೈಬ್ ಆಗಿ ಆ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ಬೇಗ ನೋಟಿಫಿಕೇಶನ್ ಪಡ್ಕೊಂಡು ಬೇಗನೆ ಮಾಹಿತಿನ ನೀವು ಪಡ್ಕೋಬೋದಾಗಿರುತ್ತೆ. ಹಾಗೆ ನಂತರದಲ್ಲಿ ವಿಡಿಯೋ ನೋಡಿದ ನಂತರದಲ್ಲಿ ನಿಮ್ಮೆಲ್ಲ ಸ್ನೇಹಿತರು ಕೂಡ ಬಿ ಎಡ್ ಅನ್ನು ಮಾಡಬೇಕು ಅಂತಿರೋರಿಗೆ, ಸರ್ಕಾರಿ ಕೋಟದ ಸೀಟನ್ನು ಪಡಿಬೇಕು ಅಂತಿರೋ ವಿದ್ಯಾರ್ಥಿಗಳಿಗೆ ತಪ್ಪದೇ ಮರೀದೆ ವಿಡಿಯೋ ಶೇರ್ ಮಾಡಿ ಅವರಿಗೆ ಕೂಡ ಆಸರೆಯಾಗಿರಿ ಅಂತ ಹೇಳ್ತಾ, ನಂತರದಲ್ಲಿ ಈಗ ವಿದ್ಯಾರ್ಥಿಗಳಿಗೆ ಟೆಲಿಗ್ರಾಮ್ ಚಾನಲ್ ಲಿಂಕ್ ಕೂಡ ಇರೋ ಡಿಸ್ಕ್ರಿಪ್ಷನ್ ಇರುತ್ತೆ. ಅಲ್ಲಿ ಕೂಡ ಕ್ವಿಕ್ ಅಪ್ಡೇಟ್ಸ್, ಇನ್ಫಾರ್ಮೇಷನ್, ಮಾಹಿತಿ, ಸುದ್ದಿನ ನೀವು ಪಡ್ಕೋತಾ ಇರ್ಬೋದು. ನಿಮ್ಮೆಲ್ಲ ಸ್ನೇಹಿತರು ಕೂಡ ತಪ್ಪದೇ ಶೇರ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆಗ್ತಿರುತ್ತೆ ಒಂದು ಲೈಕ್ ಕೂಡ ಮಾಡೋದ್ರ ಮುಖಾಂತರ ಬಿ ಎಡ್ನ ಕಂಟೆಂಟಲ್ಲಿ ವೀಡಿಯೋಸ್ ನಮಗೆ ಬೇಕು ಅಂತ ನೀವು ಸೂಚನೆಯನ್ನು ಕೊಡ್ಬೋದು ನಮಗೆ ಅಂತ ಹೇಳ್ತಾ, ಟೆಲಿಗ್ರಾಮಲ್ಲಿ ಅಧಿಕೃತ ಅಪ್ಡೇಟ್ಸ್, ಇನ್ಫಾರ್ಮೇಷನ್, ನೋಟಿಫಿಕೇಶನ್, ಮಾಹಿತಿ, ಸುದ್ದಿ ಎಲ್ಲ ಕೂಡ ನಿಮಗೆ ಸಿಗ್ತಾ ಇರುತ್ತೆ. ಅಲ್ಲಿ ಹೋಗಿ ಜಾಯ್ನ್ ಆಗಿ ಹೆಚ್ಚಿಗೆ ಒಂದು ಮಾಹಿತಿಗಳನ್ನು ನೀವು ಬಿ ಎಡ್ ಕುರಿತು ಪಡ್ಕೋಬೋದು ಅಂತ ಹೇಳ್ತಾ, ಇನ್ಸ್ಟಾಗ್ರಾಮಲ್ಲಿ ನಿಮ್ದಾರ ಪ್ರಶ್ನೆ ಹುಟ್ಟಿದ್ರೆ ನಮ್ಮ ಜೊತೆ ಮೆಸೇಜ್ ಅಥವಾ ಕಾಲ್ ಮುಖಾಂತರ ಮಾಹಿತಿನ ಪಡ್ಕೋಬೋದು. ವಿದ್ಯಾರ್ಥಿಗಳಿಗೆ ಈ ಒಂದು ಟೆಲಿಗ್ರಾಮ್ನಲ್ಲಿ ವಿದ್ಯಾರ್ಥಿಗಳು ಮೆಸೇಜ್ ಮಾಡ್ತಾ ಇದ್ದಾರೆ, ಕಮೆಂಟಲ್ಲಿ ವಿದ್ಯಾರ್ಥಿಗಳು ಮೆಸೇಜ್ ಮಾಡ್ತಾ ಇದ್ರು. ಸಾಕಷ್ಟು ವಿದ್ಯಾರ್ಥಿಗಳು ಒಂದೇ ಕಮೆಂಟನ್ನು ಹೆಚ್ಚು ಬಾರಿ ಆಗ್ತಿರುತ್ತಾರೆ, ಅಥವಾ ಆ ವಿದ್ಯಾರ್ಥಿಗಳಿಗೆ ರಿಪ್ಲೈ ಕೊಟ್ಟರು ಕೂಡ ಆ ವಿದ್ಯಾರ್ಥಿಗಳಿಗೆ ಡೌಟ್ ಅಂತೂ ಕ್ಲಿಯರ್ ಆಗೋದಿಲ್ಲ. ಸೊ ಆ ಕಾರಣಕ್ಕೆ ವಿದ್ಯಾರ್ಥಿಗಳಿಗೆ ನಾವು ಕಮೆಂಟಲ್ಲೇ ಚಾಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಆ ಕಾರಣಕ್ಕೆ ವಿದ್ಯಾರ್ಥಿಗಳು ಅಥವಾ ನಮಗೆ ರಿಪ್ಲೈ ಬರ್ತಿಲ್ಲ ಇನ್ನೊಂದು ಮತ್ತೊಂದು ಕೂಡ ಬೇಜಾರು ಮಾಡ್ಕೊತಿರ್ತಾರೆ. ಸೊ ಇದೆಲ್ಲ ಆಗಬಾರ್ದು ವಿದ್ಯಾರ್ಥಿಗಳಿಗೆ ಅಂತ ಇನ್ಸ್ಟಾಗ್ರಾಮ್ನಲ್ಲೇ ಮೆಸೇಜ್ ಮಾಡಲಿಕ್ಕೆ ಅವಕಾಶ ಕೊಟ್ಟಿರುವಂಥದ್ದು. ನಿಮ್ಗೆ ಯಾರೋ ಪ್ರಶ್ನೆ ಡೌಟ್ ಇದ್ದರೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡೋದ್ರ ಮುಖಾಂತರ ತಮ್ಮ ಪ್ರಶ್ನೆಗೆ ಉತ್ತರ ಪಡ್ಕೋಬೋದಾಗಿರುತ್ತೆ. ಆದಷ್ಟು ನಮಗೆ ಸಾಕಷ್ಟು ವರ್ಕ್ಗಳಿದ್ದಾವೆ, ಆದರೂ ಕೂಡ ವಿಡಿಯೋ ಮಾಡಲಿಕ್ಕೆ ಕಷ್ಟ ಆಗ್ತಿರುವಂಥದ್ದು. ಆದಷ್ಟು ರಿಪ್ಲೈಗಳನ್ನ ಕೊಡೋಕ್ಕೆ ಟ್ರೈ ಮಾಡ್ತೇವೆ. ರಿಪ್ಲೈ ನಿಮಗೆ ಬರೋ ತಡ ಆಯಿತು ಅಂದರೆ, ರಿಪ್ಲೈ ಬಂದಿಲ್ಲ ಅಂದರೆ ಕನ್ನಡವಾದ ಯೂಟ್ಯೂಬ್ ಚಾನಲ್ A to Z ಮಾಹಿತಿಗಳ ವಿಡಿಯೋಸ್ ನಿಮಗೆ ಇರುತ್ತೆ. ಸ್ಕ್ರಾಲ್ ಮಾಡೋದ್ರ ಮುಖಾಂತರ ನಿಮ್ಮ ಒಂದು ಸಮಸ್ಯೆ ಇರುತ್ತಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ವಿಡಿಯೋಸನ್ನು ನೀವು ಚೆಕ್ ಮಾಡ್ಕೋಬೋದಾಗಿರುತ್ತೆ. ಪ್ರತಿಯೊಂದು ಇನ್ಫಾರ್ಮೇಷನ್ಗಳು ಕೂಡ ಕನ್ನಡವಾದ ಯೂಟ್ಯೂಬ್ ಚಾನಲ್ ನಿಮಗೆ ಸಿಗುತ್ತೆ ವಿದ್ಯಾರ್ಥಿಗಳೇ. ಹೆಚ್ಚಿಗೆ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಸುದ್ದಿ ನಿಮಗೆ ಸಿಗ್ತಾ ಇರುತ್ತೆ ಅಂತ ಹೇಳ್ತಾ, ಈಗ ಒಂದೊಂದಾಗಿ 2024-25ನೇ ಶೈಕ್ಷಣಿಕ ವರ್ಷದ ಒಂದು ಸರ್ಕಾರಿ ಕೋಟದ 3ನೇ ಸುತ್ತಿನಿಗೆ ಸಂಬಂಧಪಟ್ಟಂತೆ ಇವಾಗ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ವಾಯ್ಸ್ ಸ್ವಲ್ಪ ನಿಮಗೆ ಬೇರೆ ಆಗ್ತಾ ಇರ್ಬೋದು ಅಂತ ಅನ್ಕೊಂತೇನೆ. ಸೊ ಆದಷ್ಟು ಅರ್ಥ ಆಗ್ತಿದೆ ಅಂತಾನೆ ಅನ್ಕೊಂಡಿದ್ದೀನಿ ವಿದ್ಯಾರ್ಥಿಗಳೇ. ಅಂದರೆ ಇವಾಗ ನಾವು ಇಂಟರ್ನ್ಶಿಪ್ಗೆ ಹೋಗ್ತಿದ್ವಲ್ಲ, ಅಲ್ಲಿ ಒಂದು ಚಾಪೀಸ್ ಆಗಿರ್ಬೋದು, ರೆಸ್ಟರ್ ಆಗಿರ್ಬೋದು, ಈ ಥರ ಒಂದು ವಾತಾವರಣ ಚೇಂಜಸ್ ಆಗಿರ್ಬೋದು, ಈ ಕಾರಣಗಳಿಂದನೂ ಕೂಡ ವಾಯ್ಸ್ ಕೂಡ ಹೋಗಿರುವ ಸಾಧ್ಯತೆ ಇದ್ದಾವೆ. ಸೊ ಇದೀಗ 3ನೇ ಸುತ್ತಿನ ಸೀಟ್ ಮೆಟ್ರಿಕ್ಸ್ ಮತ್ತು ಆಪ್ಷನ್ ಎಂಟ್ರಿ ಮತ್ತು ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ ಇದೆಯಲ್ಲ, ಇದು ಯಾವಾಗ ಅಂತ ತಿಳಿಸೋದ್ರೆ ಡಿಸೆಂಬರ್ ತಿಂಗಳ 21ನೇ ತಾರೀಕಿನಂದು ವಿದ್ಯಾರ್ಥಿಗಳಿಗೆ 2ನೇ ಸುತ್ತಿನ ಸೀಟು ಹಂಚಿಕೆ ಪಟ್ಟಿಯನ್ನು ಇಲಾಖೆ ಕಡೆಯಿಂದ ಪ್ರಕಟ ಮಾಡಿದ್ರು. ಆ ಒಂದು ಸೀಟನ್ನು ವಿದ್ಯಾರ್ಥಿಗಳಿಗೆ ಅಡ್ಮಿಷನ್ ಆಗಲಿಕ್ಕೆ, ಸೆಕೆಂಡ್ ರೌಂಡಲ್ಲಿ ಸೀಟ್ ಸಿಕ್ಕಿರುವಂಥ ವಿದ್ಯಾರ್ಥಿಗಳಿಗೆ ಅಡ್ಮಿಷನ್ಗೆ ಡಿಸೆಂಬರ್ ತಿಂಗಳ 23ನೇ ತಾರೀಕಿನಿಂದ ಡಿಸೆಂಬರ್ ತಿಂಗಳ 27ನೇ ತಾರೀಕಿನ ತನಕ ಅವಕಾಶವನ್ನು ಕೊಟ್ಟಿರೋದಾಗಿರುತ್ತೆ. ಈ ಡೇಟಲ್ಲಿ ವಿದ್ಯಾರ್ಥಿಗಳು ಡಿಸೆಂಬರ್ 27ರೊಳಗಡೆ ಅಡ್ಮಿಷನ್ ಆಗಬೇಕಿರುತ್ತೆ. ಈ ರೌಂಡಲ್ಲಿ ಉಳಿಕೆ ಆಗುವ ಸೀಟ್ಗಳೇನಿದಾವಲ್ಲ ಒಟ್ಟು ವಿದ್ಯಾರ್ಥಿಗಳಿಗೆ, ಈ ಸೀಟ್ ಮೆಟ್ರಿಕ್ಸ್ ಅನ್ನು ವಿದ್ಯಾರ್ಥಿಗಳಿಗೆ ಡಿಸೆಂಬರ್ ತಿಂಗಳ 28ನೇ ತಾರೀಕಿನಂದು ಸೀಟ್ ಮೆಟ್ರಿಕ್ಸ್ ಅನ್ನು ಪ್ರಕಟಿಸಲಾಗ್ತದೆ. 3ನೇ ಸುತ್ತಿಗೆ ಸೀಟ್ ಮೆಟ್ರಿಕ್ಸ್ ಏನಿದೆ 2ನೇ ರೌಂಡ್ನ ಬಳಿಕ ಉಳಿಕೆ ಆಗುವ ಸೀಟುಗಳ ಸೀಟ್ ಮೆಟ್ರಿಕ್ಸ್ ಅನ್ನು ಡಿಸೆಂಬರ್ ತಿಂಗಳ 28ನೇ ತಾರೀಕಿನಂದು ಪ್ರಕಟಿಸಲಾಗ್ತದೆ. 2024ರ ಡಿಸೆಂಬರ್ 28ರಂದು
ಮೂರನೇ ರೌಂಡ್ಗೆ ಉಳಿಕೆಯಾಗಿರುವಂತಹ ಅಂದ್ರೆ ಎರಡನೇ ರೌಂಡ್ನ ಬಳಿಕ ಮೂರನೇ ರೌಂಡ್ಗೆ ಉಳಿಕೆಯಾಗಿರುವ ಸೀಟುಗಳ ಸೀಟ್ ಮ್ಯಾಟ್ರಿಕ್ಸ್ ಅನ್ನು ಪ್ರಕಟಿಸಲಾಗ್ತದೆ ಅಂತ ಕೇಂದ್ರೀಕೃತ ದಾಖಲಾತಿ ಘಟಕದ ಕಡೆಯಿಂದ ಮಾಹಿತಿಯನ್ನು ತಿಳಿಸಿರುವಂತದ್ದು ವಿದ್ಯಾರ್ಥಿಗಳಿಗೆ. ಡಿಸೆಂಬರ್ 28ನೇ ತಾರೀಕಿನಂದು ನಿಮ್ಮ ಒಂದು ಸೀಟ್ ಮ್ಯಾಟ್ರಿಕ್ಸ್ ಬರ್ತಾ ಇರುವಂತದ್ದು ಅಂದ್ರೆ ಮೂರನೇ ರೌಂಡ್ಗೆ ಉಳಿಕೆಯಾಗಿರೋದು. ಸದ್ಯಕ್ಕೆ ಅವ್ರು ಕೊಟ್ಟಿರೋ ಮಾಹಿತಿ ಪ್ರಕಾರದಲ್ಲಿ ಮುಂದೇನಾದರೂ ಬದಲಾವಣೆ ಆದಂತಹ ಸಂದರ್ಭದಲ್ಲಿ ಕನ್ನಡ ವೇದ ಯೂಟ್ಯೂಬ್ ನಿಮಗೆ ಬೇಗನೆ ಅಪ್ಡೇಟ್ ಅನ್ನು ಕೊಡ್ತೀವಿ. ಮತ್ತೆ ಸೀಟ್ ಮ್ಯಾಟ್ರಿಕ್ಸ್ ಬಂದಂತಹ ಸಂದರ್ಭದಲ್ಲೂ ಕೂಡ ವಿದ್ಯಾರ್ಥಿಗಳಿಗೆ ಯಾವ ಆಧಾರದ ಮೇಲೆ ವಿದ್ಯಾರ್ಥಿಗಳು ಚೆಕ್ ಮಾಡಬೇಕು ಮತ್ತೆ ಸೀಟ್ ಮ್ಯಾಟ್ರಿಕ್ಸ್ ಎಲ್ಲಿ ನೋಡೋದು ಏನು ಅಂತೆಲ್ಲ ಕೂಡ ಮಾಹಿತಿಗಳು ಸಿಗ್ತಾ ಇರುತ್ತೆ. ಕನ್ನಡ ವೇದ BEd ಅಫಿಷಿಯಲ್ ಗ್ರೂಪ್ ಇದೆ ಅಂತ ಹೇಳಿದ್ರೆ ನಿಮಗೆ ಅಲ್ಲಿ ಕೂಡ ನಿಮಗೆ ಸೀಟ್ ಮ್ಯಾಟ್ರಿಕ್ಸ್ ಅನ್ನು ಬೇಗನೆ ಅಪ್ಲೋಡ್ ಮಾಡಿರ್ತೀವಿ. ಅದಕ್ಕೆ ಚಾನಲ್ಗೆ ಅಲ್ಲಿಗೆ ಹೋಗೋದ್ರ ಮುಖಾಂತರ ಕೂಡ ಒಂದು ಜಾಯ್ನ್ ಆಗಿರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಉಚಿತವಾಗಿರೋದು ವಿದ್ಯಾರ್ಥಿಗಳಿಗೆ ಕನ್ನಡ ವೇದ ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಟೆಲಿಗ್ರಾಮ್ ಆಗಿರ್ಬೋದು, ಯೂಟ್ಯೂಬ್ ಆಗಿರ್ಬೋದು ಎಲ್ಲ ಕಡೆನೂ ಕೂಡ ಉಚಿತವಾಗಿ ಮಾಹಿತಿಗಳನ್ನ ನೀವು ಪಡ್ಕೋತಾ ಇರಬಹುದಾಗಿರುತ್ತೆ. ನಂತರದಲ್ಲಿ ಇವಾಗ ಹಾಗಾದ್ರೆ ಆಪ್ಷನ್ ಎಂಟ್ರಿ ಯಾವಾಗಿರುತ್ತೆ, ಆಪ್ಷನ್ ಎಂಟ್ರಿ ಯಾರೆಲ್ಲ ಮಾಡ್ಬೋದು ಈ ಒಂದು ಪ್ರಶ್ನೆಗಳಿರುವಂಥದ್ದು. ಆಪ್ಷನ್ ಎಂಟ್ರಿಗೆ ಯಾವ್ಯಾವ ವಿದ್ಯಾರ್ಥಿಗಳಿಗೆ ಅವಕಾಶ ಇರುತ್ತೆ ಅಂತ ಕೂಡ ವಿಡಿಯೋನ ಮಾಡಿದೀವಿ. ಅಂದ್ರೆ ಯಾವೆಲ್ಲ ವಿದ್ಯಾರ್ಥಿಗಳನ್ನ ಮೂರನೇ ರೌಂಡ್ಗೆ ಪರಿಗಣಿಸ್ತಾರೆ ಅಂತ ನಿಮಗೆ ಚಿಕ್ಕದಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ನಾನು ಇವಾಗ. ಫಸ್ಟ್ ರೌಂಡಲ್ಲಿ ನಿಮಗೆ ಕಾಲೇಜ್ ಸಿಕ್ಕಿತ್ತು ಅನ್ಕೊಳ್ಳಿ ವಿದ್ಯಾರ್ಥಿಗಳು, ಸೆಕೆಂಡ್ ರೌಂಡಲ್ಲಿ ನಿಮಗೆ ಕಾಲೇಜ್ ಸಿಕ್ಕಿತ್ತು ಅನ್ಕೊಳ್ಳಿ, 2 ಬಾರಿ ನಿಮಗೆ ಕಾಲೇಜ್ ಸಿಕ್ಕಿರೋದ್ರಿಂದ ನೀವು ಮೂರನೇ ರೌಂಡ್ಗೆ ಪರಿಗಣನೆ ಆಗೋದಿಲ್ಲ. ಓಕೆ, ನಿಮಗೆ ಮೂರನೇ ರೌಂಡ್ಗೆ ನೀವು ಆಪ್ಷನ್ ಎಂಟ್ರಿ ಓಪನ್ ಆಗುತ್ತೆ, ಓಪನ್ ಆಗೋದಿಲ್ಲ ಅಂತಲ್ಲ, ಆಪ್ಷನ್ ಎಂಟ್ರಿ ಎಲ್ಲ ವಿದ್ಯಾರ್ಥಿಗಳು ಕೂಡ ಓಪನ್ ಆಗುತ್ತೆ. ಸೊ ಆಪ್ಷನ್ ಎಂಟ್ರಿ ನೀವು ಮಾಡಿದ್ರು ಕೂಡ ಉಪಯೋಗ ಇಲ್ಲ. ಅದು 2 ಬಾರಿ ಕಾಲೇಜ್ ಸಿಕ್ಕಿರೋರು ಮತ್ತೆ 2 ಬಾರಿ ಸ್ಟಾರ್ ಮಾರ್ಕ್ ಸಿಕ್ಕಿರೋರು ಕೂಡ ವಿದ್ಯಾರ್ಥಿಗಳಿಗೆ ಮೂರನೇ ರೌಂಡ್ಗೆ ಬರೋದಿಲ್ಲ. ಅಂದ್ರೆ ವಿದ್ಯಾರ್ಥಿಗಳಿಗೆ ಇದಕ್ಕೆ ಸಂಬಂಧಪಟ್ಟಂತೆ ಇಲಾಖೆ ಕಡೆಯಿಂದ ಕ್ಲಾರಿಟಿನ ಕೊಟ್ಟಿಲ್ಲ ವಿದ್ಯಾರ್ಥಿಗಳಿಗೆ. 1 ಬಾರಿ ಕಾಲೇಜ್ ಸಿಕ್ಕಿ ನೆಕ್ಸ್ಟ್ ಬಾರಿ ಹೋಗ್ಬೋದು ಅಂತೆಲ್ಲ ಕೊಟ್ಟಿದ್ದಾರೆ. ಬಟ್ 2 ಬಾರಿ ಸ್ಟಾರ್ ಮಾರ್ಕ್ ಬಂದಾಗ ಇದು ಇಲಾಖೆ ಸಮಸ್ಯೆ ಆಗಿರುತ್ತೆ. ಇಲಾಖೆ ಸಮಸ್ಯೆ ಅಲ್ಲ, ಅದು ವಿದ್ಯಾರ್ಥಿಯ ಸಮಸ್ಯೆನೇ ಆಗಿರುತ್ತೆ. ಯಾಕಂದ್ರೆ ಅವ್ರು ಹೆಚ್ಚಿಗೆ ಕಾಲೇಜ್ ಆಯ್ಕೆ ಮಾಡಿರಲ್ಲ, ಕಡಿಮೆ ಕಾಲೇಜುಗಳನ್ನೇ ಕೊಟ್ಟಿರ್ತಾರೆ, ಆ ಕಾರಣಕ್ಕೆ ಅಲ್ಲಿ ಸಿಕ್ಕಿರಲ್ಲ. ಬಟ್ ಸದ್ಯಕ್ಕೆ 2 ಬಾರಿ ಸ್ಟಾರ್ ಮಾರ್ಕ್ ಬಂದಿರೋದಕ್ಕೆ ಸಂಬಂಧಪಟ್ಟಂತೆ ಇಲಾಖೆ ಕಡೆಯಿಂದ ಮಾಹಿತಿನ ಸದ್ಯಕ್ಕೆ ಅದ್ರ ಬಗ್ಗೆ ಕ್ಲಾರಿಟಿ ಕೊಟ್ಟಿಲ್ಲ. ಬಟ್ ಸದ್ಯಕ್ಕೆ ಮಾಹಿತಿ ಪ್ರಕಾರ 2 ಬಾರಿ ಕಾಲೇಜ್ ಸೆಲೆಕ್ಷನ್ ಲಿಸ್ಟಲ್ಲಿ ಅವ್ರ ಹೆಸರು ಬಂದಿರೋದ್ರಿಂದ, ಸ್ಟಾರ್ ಬಂದಿದೆಯೇನೋ ಒಟ್ಟಿನಲ್ಲಿ 2 ಬಾರಿ ಲಿಸ್ಟಲ್ಲಿ ಹೆಸರು ಬಂದಿರೋದ್ರಿಂದ ಅವ್ರು ಪರಿಗಣನೆ ಆಗುವ ಸಾಧ್ಯತೆ ತೀರಾ ಕಡಿಮೆ ಇರುತ್ತೆ. ಒಟ್ಟಲ್ಲಿ ವಿದ್ಯಾರ್ಥಿಗಳು ಒಂದು ಟ್ರೈ ಅಂತೂ ಮಾಡಬಹುದಾಗಿರುತ್ತೆ ಮೂರನೇ ರೌಂಡ್ಗೆ. ಬಟ್ ಕಡಾಖಂಡಿತವಾಗಿ 2 ಬಾರಿ ಕಾಲೇಜ್ ಸಿಕ್ಕಿರುತ್ತಲ್ಲ ಆ ವಿದ್ಯಾರ್ಥಿಗಳಿಗೆ ಸೆಕೆಂಡ್ ರೌಂಡಲ್ಲಿ ಸಿಕ್ಕಿರುವಂಥ 2ನೇ ಕಾಲೇಜೇ ಅಂತಿಮ ಆಗಿರುತ್ತೆ. ಅರ್ಥ ಆಗಿದೆ ಅನ್ಕೊಳ್ಳಿ. ಮತ್ತೆ ಫಸ್ಟ್ ರೌಂಡಲ್ಲಿ ಕಾಲೇಜ್ ಸಿಕ್ಕಿಲ್ಲ, ಸ್ಟಾರ್ ಬಂದಿತ್ತು, ಸೆಕೆಂಡ್ ರೌಂಡಲ್ಲಿ ನನಗೆ ಕಾಲೇಜ್ ಸಿಕ್ಕಿದೆ ಅಂತಕ್ಕಂಥ ವಿದ್ಯಾರ್ಥಿಗಳು ಕೂಡ ಅದೇ ಫೈನಲ್ ಆಗಿರುತ್ತೆ. ಅಥವಾ ಫಸ್ಟ್ ರೌಂಡಲ್ಲಿ ಕಾಲೇಜ್ ಸಿಕ್ಕಿತ್ತು, ಸೆಕೆಂಡ್ ರೌಂಡಲ್ಲಿ ಸ್ಟಾರ್ ಬಂದಿದೆ ಅಂತಕ್ಕಂಥ ವಿದ್ಯಾರ್ಥಿಗಳು ಕೂಡ ಸೆಕೆಂಡ್ ರೌಂಡ್ ಅಂತಿಮ ಆಗಿರುತ್ತೆ. ಈಗ ಸೆಕೆಂಡ್ ರೌಂಡಲ್ಲಿ ಮಾತ್ರ ನನಗೆ ಕಾಲೇಜ್ ಸಿಕ್ಕಿದೆ, ಫಸ್ಟ್ ರೌಂಡಲ್ಲಿ ಲಿಸ್ಟಲ್ಲಿ ಹೆಸರೇ ಬಂದಿಲ್ಲ, ಕಾಲೇಜ್ ಸೆಲೆಕ್ಷನ್ ಲಿಸ್ಟಲ್ಲಿ ಹೆಸರು ಬಂದಿಲ್ಲ, ಸ್ಟಾರು ಬಂದಿಲ್ಲ ಅಂತಕ್ಕಂಥ ವಿದ್ಯಾರ್ಥಿಗಳು ಸೆಕೆಂಡ್ ರೌಂಡಲ್ಲಿ ಕಾಲೇಜ್ ಸಿಕ್ಕಿದೆಲ್ಲ ಇವರು ನೆಕ್ಸ್ಟ್ ರೌಂಡನ್ನು ಆಯ್ಕೆ ಮಾಡ್ಕೋಬೋದಾಗಿರುತ್ತೆ. ಇವರು ಆಟೋಮೆಟಿಕ್ಲಿ ಥರ್ಡ್ ರೌಂಡ್ಗೆ ಪರಿಗಣನೆ ಆಗ್ತಾರೆ. ಅಂದರೆ ಆಯ್ಕೆ ಮಾಡಿದ್ರೆ ನನಗೆ ಈ ಸಿಕ್ಕಿರೋ ಕಾಲೇಜ್ ಬೇಡ ಸೆಕೆಂಡ್ ರೌಂಡಲ್ಲಿ, ಇದಕ್ಕೂ ಮುಂಚೆ ನನಗೆ ಸ್ಟಾರು ಬಂದಿಲ್ಲ, ಕಾಲೇಜು ಬಂದಿಲ್ಲ, ನಾನು ಇವಾಗ ನೆಕ್ಸ್ಟ್ ರೌಂಡ್ ಆಯ್ಕೆ ಮಾಡ್ತಿದ್ದೀನಿ ಅಂತಕ್ಕಂಥ ವಿದ್ಯಾರ್ಥಿಗಳು ಓಕೆ. ಮತ್ತೆ ಸೆಕೆಂಡ್ ರೌಂಡಲ್ಲೇ ಸ್ಟಾರ್ ಮಾರ್ಕ್ ಬಂದಿರೋರು, ಇದಕ್ಕೂ ಮುಂಚೆ ರೌಂಡಲ್ಲಿ ಹೆಸರು ಬಂದಿಲ್ಲ, ಕಾಲೇಜ್ ಸೆಲೆಕ್ಷನ್ ಲಿಸ್ಟಲ್ಲಿ ವೆರಿಫಿಕೇಶನ್ ಆದಾಗಿಂದ ಸೆಕೆಂಡ್ ರೌಂಡಲ್ಲಿ ಲಿಸ್ಟಲ್ಲಿ ಮಾತ್ರ ನನ್ನ ಹೆಸರು ಬಂದಿದೆ, ಸ್ಟಾರ್ ಮಾರ್ಕ್ ಬಂದಿದೆ. ಸೊ ಇದಕ್ಕೂ ಮುಂಚೆ ಫಸ್ಟ್ ರೌಂಡಲ್ಲಿ ನನಗೆ ಹೆಸರು ಬಂದಿಲ್ಲ, ಕಾಲೇಜು ಬಂದಿಲ್ಲ, ಸ್ಟಾರು ಬಂದಿಲ್ಲ ಅಂತಕ್ಕಂಥ ವಿದ್ಯಾರ್ಥಿಗಳು ಈ ಬಾರಿ ಸ್ಟಾರ್ ಬಂದಿದೆ ಅನ್ನೋರು ಆಟೋಮೆಟಿಕ್ಲಿ ನೀವು ಥರ್ಡ್ ರೌಂಡ್ಗೆ ಪರಿಗಣನೆ ಆಗ್ತೀರಾ. ನೀವು ಆಪ್ಷನ್ ಎಂಟ್ರಿ ಮಾಡಬಹುದಾಗಿರುತ್ತೆ. ನೀವೇನು ಸೆಲೆಕ್ಟ್ ಮಾಡುವಂಥ ಅವಶ್ಯಕತೆ ಇರೋದಿಲ್ಲ. ಅಂದರೆ ನೆಕ್ಸ್ಟ್ ರೌಂಡ್ ಹೋಗ್ತೀನಿ ಅಂತ ಸೆಲೆಕ್ಟ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ನೀವು ಆಟೋಮೆಟಿಕ್ಲಿ ಥರ್ಡ್ ರೌಂಡ್ಗೆ ಪರಿಗಣನೆ ಆಗ್ತೀರಾ. ಅರ್ಥ ಆಯಿತು. ನಂತರದಲ್ಲಿ ಇವಾಗ ಕಟ್ ಆಫ್ಗಿನ ಕಡಿಮೆ ಪರ್ಸೆಂಟೇಜ್ ಇದ್ದು ಲಿಸ್ಟಲ್ಲಿ ಹೆಸರು ಬರೆದಿರೋ ಫಸ್ಟ್ ರೌಂಡ್ ಸೆಕೆಂಡ್ ರೌಂಡ್ ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ಗಳಲ್ಲಿ ವಿದ್ಯಾರ್ಥಿಗಳಿಗೆ ಹೆಸರೇ ಬಂದಿಲ್ಲ ಅಂತಕ್ಕಂಥ ವಿದ್ಯಾರ್ಥಿಗಳಿದೆಲ್ಲ ನಿಮ್ಮ ಪರ್ಸೆಂಟೇಜ್ ಕಡಿಮೆ ಇರುವಂಥ ಕಾರಣಕ್ಕೆ, ಕಟ್ ಆಫ್ಗಿನ ಕಡಿಮೆ ಪರ್ಸೆಂಟೇಜ್ ಇರೋ ಕಾರಣಕ್ಕೆ ನಿಮ್ಮದು ಲಿಸ್ಟಲ್ಲಿ ಹೆಸರು ಬಂದಿಲ್ಲ. ಮೂರನೇ ರೌಂಡಲ್ಲಿ ಕಟ್ ಆಫ್ಗಿನ ಹೆಚ್ಚಿಗೆ ಪರ್ಸೆಂಟೇಜ್ ಏನಾದರೂ ನಿಮ್ದಿದ್ರೆ ನಿಮಗೆ ಲಿಸ್ಟಲ್ಲಿ ನೇಮನ ಕೊಡ್ತಾರೆ ವಿದ್ಯಾರ್ಥಿಗಳು. ಆವಾಗ ನಿಮಗೆ ಸ್ಟಾರ್ ಆರು ಬರ್ಬೋದು, ಕಾಲೇಜ್ ಆರು ಬರ್ಬೋದು, ಒಟ್ಟಲ್ಲಿ ನಿಮ್ಮನ್ನ ಪರಿಗಣಿಸ್ತಾರೆ. ನಾನು ಅದನ್ನ ಹೇಳ್ತಿದ್ದು ಪರಿಗಣಿಸ್ತಾರೆ. ಆ ಕಾರಣಕ್ಕೆ ವಿದ್ಯಾರ್ಥಿಗಳು ಆಪ್ಷನ್ ಎಂಟ್ರಿ ಮಾಡೋದು ಪ್ರಮುಖವಾಗಿರುತ್ತೆ. ಹೀಗಾಗಿ ವಿದ್ಯಾರ್ಥಿಗಳಿಗೆ ಮೂರನೇ ರೌಂಡ್ಗೆ ಸಂಬಂಧಪಟ್ಟಂತೆ ಆಗಿದ್ರೆ ಆಪ್ಷನ್ ಎಂಟ್ರಿ ಯಾವಾಗಿರುತ್ತೆ ಇದ್ರ ಬಗ್ಗೆ ತಿಳಿಸೋದರೆ, ಡಿಸೆಂಬರ್ ತಿಂಗಳ 28ರಂದು ಸ್ಟಾರ್ ಮಾರ್ಕ್ ವಿದ್ಯಾರ್ಥಿಗಳಿಗೆ ಸೀಟ್ ಮ್ಯಾಟ್ರಿಕ್ಸ್ ಅನ್ನು ಪ್ರಕಟ ಮಾಡ್ತೀವಿ ಅಂತ ಹೇಳಿದ್ದಾರೆ. ಡಿಸೆಂಬರ್ 28ರಿಂದ ಸೀಟ್ ಮ್ಯಾಟ್ರಿಕ್ಸ್ ಪ್ರಕಟ ಆದರೆ ಡಿಸೆಂಬರ್ 28ರಿಂದ 31ನೇ ತಾರೀಕು, ಡಿಸೆಂಬರ್ ತಿಂಗಳ 28ರಿಂದ 31ನೇ ತಾರೀಕಿನ ತನಕ ಆಪ್ಷನ್ ಎಂಟ್ರಿನ ಮಾಡಲಿಕ್ಕೆ ಅವಕಾಶನ ಕೊಟ್ಟಿದ್ದಾರೆ ವಿದ್ಯಾರ್ಥಿಗಳು. 2024 ಡಿಸೆಂಬರ್ 28, 29, 30, 31 ಈ 3-4 ದಿನಗಳಲ್ಲಿ ವಿದ್ಯಾರ್ಥಿಗಳಿಗೆ ಆಪ್ಷನ್ ಎಂಟ್ರಿಗೆ ಅವಕಾಶ ಕೊಟ್ಟಿರ್ತಾರೆ. ಆದಷ್ಟು ವಿದ್ಯಾರ್ಥಿಗಳಿಗೆ ವೆಬ್ಸೈಟ್ ಓಪನ್ ಆಗ್ತಿದೆ ಅಂದರೆ ಆಪ್ಷನ್ ಎಂಟ್ರಿ ಮಾಡಿ ಕಂಪ್ಲೀಟ್ ಮಾಡಿರಿ. ಮತ್ತು ಆಪ್ಷನ್ ಎಂಟ್ರಿ ಮಾಡಬೇಕಾದ್ರೂ ಕೂಡ ಕೆಲವೊಂದು ಮಾನದಂಡಗಳನ್ನು ಫಾಲೋ ಮಾಡಿ ಯಾವ ಥರ ಅಂತ ಕನ್ನಡ ವೇದ ಯೂಟ್ಯೂಬ್ ಚಾನಲ್ ಕೂಡ ವಿಡಿಯೋಸ್ ಬಂದಿದ್ದಾವೆ, ಅದನ್ನು ಕೂಡ ವೀಕ್ಷಣೆ ಮಾಡಿ ಅಂತ ಹೇಳ್ತಾ ವಿದ್ಯಾರ್ಥಿಗಳಿಗೆ ಕಾಲೇಜ್ ಬಗ್ಗೆ ಎಚ್ಚರಿಕೆ ವಹಿಸಿ. ಫೀಸ್ ಇನ್ನೊಂದು ಮತ್ತೊಂದು, ಮತ್ತೆ ಕಾಲೇಜ್ ಸೆಲೆಕ್ಟ್ ಮಾಡಬೇಕಾದ್ರೆ ಸೀಟು ಯಾವ ಥರ ಸೆಲೆಕ್ಟ್ ಮಾಡಿದೆ ಅದು ಆ ಸಂದರ್ಭದಲ್ಲಿ ಕೂಡ ನಿಮಗೆ ಮಾಹಿತಿನ ಕೊಡ್ತೇನೆ. ಆದಷ್ಟು ವಿಡಿಯೋ ನೋಡ್ತಾ ಅಂತ ಹೇಳ್ತೀನಿ. ನಂತರದಲ್ಲಿ ಇದೀಗ ಸೆಲೆಕ್ಷನ್ ಲಿಸ್ಟ್ ಯಾವಾಗ ಪ್ರಕಟ ಆಗುತ್ತಾಗಿದ್ರೆ ಮೂರನೇ ರೌಂಡ್ ಅಂತ ವಿದ್ಯಾರ್ಥಿಗಳಿಗೆ ತಿಳಿಸುವಂತಾದರೆ 2024-25ನೇ ಸಾಲಿನಲ್ಲಿ ಒಂದು ಮೂರನೇ ಸುತ್ತಿನ ಅಂದರೆ ಥರ್ಡ್ ರೌಂಡ್ ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ ಏನಿದೆಯಲ್ಲ ಇದನ್ನ ಜನವರಿ ತಿಂಗಳ 3ನೇ ತಾರೀಕು 2025 ಅಂದರೆ ವಿದ್ಯಾರ್ಥಿಗಳಿಗೆ 2025 ಹೊಸ ವರ್ಷದ 3ನೇ ತಾರೀಕಿನಂದು ಜನವರಿ 3, 2025ರಂದು 3ನೇ ಸುತ್ತಿನ ಸೀಟು ಹಂಚಿಕೆ ಪಟ್ಟಿಯನ್ನು ಪ್ರಕಟಿಸಲಾಗ್ತದೆ CAC ಹಂತದಿಂದ ಅಂತ ವಿದ್ಯಾರ್ಥಿಗಳಿಗೆ ಇಲಾಖೆ ಕಡೆಯಿಂದ ಮಾಹಿತಿಯನ್ನು ಕೊಟ್ಟಿರೋದಾಗಿರುತ್ತೆ. ಸದ್ಯಕ್ಕಿರುವಂಥ ಮಾಹಿತಿಯ ಪ್ರಕಾರದಲ್ಲಿ ಮಾಹಿತಿಯನ್ನು ನಿಮಗೆ ತಿಳಿಸಿರುವಂಥದ್ದಾಗಿರುತ್ತೆ. ಡಿಸೆಂಬರ್ 28ರಿಂದ 23 ಡಿಸೆಂಬರ್ 28ರಿಂದ 31ನೇ ತಾರೀಕಿನ ತನಕ ವಿದ್ಯಾರ್ಥಿಗಳಿಗೆ ಸೀಟ್ ಮ್ಯಾಟ್ರಿಕ್ಸ್ ಪ್ರಕಟ ಆಗುತ್ತೆ, ಆಪ್ಷನ್ ಎಂಟ್ರಿ ಮಾಡಬಹುದಾಗಿರುತ್ತೆ. ಜನವರಿ 3ನೇ ತಾರೀಕಿನಂದು ವಿದ್ಯಾರ್ಥಿಗಳಿಗೆ 2025ರಂದು 3ನೇ ಸುತ್ತಿನ ಸೀಟು ಹಂಚಿಕೆ ಪಟ್ಟಿಯನ್ನು ಥರ್ಡ್ ರೌಂಡ್ ಕಾಲೇಜ್ ಸೆಲೆಕ್ಷನ್ ಲಿಸ್ಟನ್ನು CAC ಹಂತದಿಂದ ವಿದ್ಯಾರ್ಥಿಗಳಿಗೆ ಪ್ರಕಟ ಮಾಡ್ತಾರೆ. ಸದ್ಯಕ್ಕಿರುವಂಥ ಮಾಹಿತಿ ನಿಮಗೆ ತಿಳಿಸಿದ್ದೀನಿ. ಮುಂದಿನ ದಿನದಲ್ಲಿ ಏನಾದರೂ ಬದಲಾವಣೆ ಆದಂಥ ಪಕ್ಷದಲ್ಲೂ ಕೂಡ ಕನ್ನಡ ವೇದ ಯೂಟ್ಯೂಬ್ ಚಾನಲ್ ಬೇಗ ಮಾಹಿತಿಯನ್ನು ಬರುತ್ತೆ. ಅದಕ್ಕೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.